ಕಡೆ ಬಾ. ಅಣ್ಣ, ಇದು ನಿಮ್ಮ ಮನೆ ಅಲ್ಲ? ನಿಮ್ಮ ಹೆಸರೇನು? ಹಾಂ, ಇದು ಎಷ್ಟೊತ್ತಿಗೆ ಆಯಿತು ಘಟನೆ? 3:30 ಈಗ ಮಧ್ಯಾಹ್ನ. ನೀವು ಮನೆಯಲ್ಲೇ ಇದ್ದೀರಾ? ಹಾಂ, ನಿಮಗೆ ಮತ್ತೆ ಗೊತ್ತಾಗಿ ಬಂದಿದ್ರಿ. ಕಾರಲ್ಲಿ ಎಷ್ಟು ಜನ ಇದ್ದರು? 4 ಜನ. ಹೌದಾ? 5 ಜನ ಇದ್ರ ಅಂತ? 4 5 ಜನ ಅಂತ ಹೇಳಿದಾಗ ಆಯ್ತಲ್ಲ? 5 ಜನ ಇದ್ರೆ ನಿಮ್ಮ ಮನೆಗೆ ಏನಾಗಿದೆ? ಮನೋಶಕ್ತಿ ಅನ್ನುವಂಥ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ, ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ಈ ಸಂಕಲ್ಪ ಮಾಡಿದ್ರೆ ಅದು 100% ನೀನ್ ಪಡಿಬಹುದು. ನೀನೇನು ಬಯಸ್ತೀಯೇ, ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ, ಏನಾದ್ರೂ ಆಗಿರ್ಲಿ, ಗ್ರಹ ಗತಿಗಳೆಲ್ಲ ಉಲ್ಟಾನೇ ಆಗಿರ್ಲಿ, ನಿನ್ನ ಸಂಕಲ್ಪ ಸರಿ ಇದ್ರೆ, ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ. ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ, 100% ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡ್ಸ್ಕೋಬಹುದು, ಬದಲಾಯಿಸ್ಕೋಬಹುದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.